ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ ಗುಂಡಪ್ಪನವರು ಅದ್ಭುತವಾದ ಒಂದು ಕವನ ಬರೆದಿದ್ದಾರೆ. ನಮಗೆಲ್ಲ ಗೊತ್ತಿರುವಂಥದ್ದೇ. ಜನನಿ ತಾನೇ ಮೊದಲ ಗುರುವು, ಮನೆಯ ತಾನೇ ಮೊದಲ ಪಾಠಶಾಲೆ. ಬಾಲ್ಯದಲ್ಲಿ ನಮ್ಮ ಮನೆಯ ಪರಿಸರ, ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೇಗೆ ನಮ್ಮನ್ನು ಬೆಳೆಸಿರ್ತಾರೋ ಅದು ನಮ್ಮ ಮೇಲೆ ಅದ್ಭುತವಾದ ಪ್ರಭಾವ ಬೀರುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ 2 ಬೃಹತ್ ಸಂಪುಟಗಳು. 2 ಬೃಹತ್ ಸಂಪುಟಗಳ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದೇನೆ. ಕನಕದಾಸರ ಶ್ರೀ ಹರಿಭಕ್ತಿ ಸಾರ ವ್ಯಾಖ್ಯಾನ ಮತ್ತು ವಿವರಣೆಯ ಸಮೇತ ಎಂ.ಆರ್. ಸತ್ಯನಾರಾಯಣ್ ಅವರು ಬರೆದಿರ್ತಕ್ಕಂಥ 2 ಬೃಹತ್ ಸಂಪುಟಗಳು. ಇವರು ತಮ್ಮ ಬಾಲ್ಯಕಾಲದಲ್ಲಿ ತಮ್ಮ ತಾಯಿ ಹಾಡ್ತಾ ಇದ್ದಂಥ ಹರಿಭಕ್ತಿ ಸಾರದ ಪದ್ಯಗಳು ಏನಿವೆ ಆ ಪದ್ಯಗಳನ್ನು ಕೇಳ್ತಾ ಹೋಗ್ತಾರೆ. ಬೆಳಗ್ಗೆ ಎದ್ದು ಕೂಡಲೇ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ತಮ್ಮ ಪಾಡಿಗೆ ತಾವು ಹಾಡ್ಕೋತಾ ಹೋಗೋದು. ಆ ಹಾಡು ಮನೆಯಲ್ಲಿರ್ತಕ್ಕಂಥ ಬೇರೆ ಜನ ಇರ್ತಾರಲ್ಲ ಅವ್ರ ಕಿವಿ ಮೇಲೂ ಬೀಳ್ತಾ ಇರುತ್ತೆ. ಪ್ರತಿದಿನ ಒಂದೇ ಪದ್ಯ ಕಿವಿಗೆ ಬೀಳ್ತಾ ಇದ್ದರೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಅದು ನಮಗೂ ಸಹ ಹೃದ್ಗತವಾಗುತ್ತೆ. ಹೀಗೆ ಹೃದ್ಗತವಾದಂಥ ಈ ಹರಿಭಕ್ತಿ ಸಾರ ಅನ್ನೋದು ಏನಿದೆ, ಇದು ಒಂದು ಕಾಲಘಟ್ಟದಲ್ಲಿ ಅವರ ಮೇಲೆ ಅಪಾರವಾದ ಪರಿಣಾಮ ಬೀರುತ್ತೆ. ಹಾಗಾಗಿ 2013ನೇ ಕನಕ ಜಯಂತಿಯಂದು ಹರಿಭಕ್ತಿ ಸಾರವನ್ನು ಕುರಿತು ವಿಸ್ತೃತವಾಗಿ ವ್ಯಾಖ್ಯಾನವನ್ನು ಬರೀಬೇಕು ಅಂತ ನಿಶ್ಚಯ ಮಾಡ್ತಾರೆ. ಹರಿಭಕ್ತಿ ಸಾರದಲ್ಲಿ ಇರೋದು ಬರೀ 108 ಪದ್ಯ ಅಷ್ಟೆ. 108 ಪದ್ಯ. ಆ 108 ಪದ್ಯದ ಅರ್ಥವನ್ನು ವಿವರಿಸೋದಕ್ಕೆ 1000 ಪುಟಗಳನ್ನು ತಗೊಂಡಿದ್ದಾರೆ ಸತ್ಯನಾರಾಯಣವರು. ಹರಿಭಕ್ತಿ ಸಾರ ಏನು, ಅದರ ವಿಶೇಷ ಕನಕದಾಸರದು ಅಂತ ಕೇಳ್ತಂದರೆ, ನಮ್ಮಲ್ಲಿ ಭಾಗವತ ಅಂತ ನಾವೇನು ಹೇಳ್ತೇವೆ, ಸಕಲ ಕೃಷ್ಣ ಭಕ್ತಿಯ ಸಾರ ಭಾಗವತದಲ್ಲಿದೆ ಅಂತ ನಾವೇನು ಭಾವಿಸ್ತೇವೆ, ಆ ಭಾಗವತವನ್ನೇ ಒಂದು ಸಲ ಚೆನ್ನಾಗಿ ಹಿಂಡಿಬಿಟ್ರೆ ಅದರ ರಸವನ್ನು ಸಂಗ್ರಹ ಮಾಡ್ತಂದರೆ ಅದು ಹರಿಭಕ್ತಿ ಸಾರ ಆಗುತ್ತೆ. ಆ ಹರಿಭಕ್ತಿ ಸಾರ ನಮಗೆ ಅರ್ಥವಾಗಬೇಕು ಅನ್ನೋ ಉದ್ದೇಶದಿಂದ ಸತ್ಯನಾರಾಯಣವರು ಒಂದೊಂದು ಪದ್ಯವನ್ನು ತಗೊಂಡು ವಿಸ್ತೃತವಾಗಿ ಅದನ್ನು ಬರಿತಾ ಹೋಗ್ತಾರೆ. ಹೇಗೆ ಬರಿತಾ ಹೋಗ್ತಾರೆ ಇವರು ಅಂತ ಹೇಳ್ತಂದರೆ, 18 ಭಾಗಗಳಿವೆ. ಇದರಲ್ಲಿ 116 ಅಧ್ಯಾಯಗಳಿವೆ. ಅನೇಕ ಅನುಬಂಧಗಳಿವೆ. ಸಾಂದರ್ಭಿಕ ಸಮಯಕ್ಕೆ ಅನುಗುಣವಾಗಿ ಉಪನಿಷತ್ತುಗಳು, ವಾಲ್ಮೀಕಿ ರಾಮಾಯಣ, ಕುಮಾರವ್ಯಾಸ ಭಾರತ, ವೇದವ್ಯಾಸ ಭಾರತ, ಭಾಗವತ, ಲಲಿತೋಪಖ್ಯಾನ, ಯೋಗ ವಾಸಿಷ್ಠ, ವೇದಾಂತ ಸಾರ, ಪಂಚದಶಿ, ಉಪದೇಶ ಸಾಹಸ್ರಿ, ವಿವೇಕ ಚೂಡಾಮಣಿ, ಹೀಗೆ ಅನೇಕ ಗ್ರಂಥಗಳಿಂದ ಉದಾಹರಣೆಗಳನ್ನು ತಗೊಂಡು ಇಲ್ಲಿ ಕನಕದಾಸರು ಏನು ಹೇಳೋಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡೋದಕ್ಕೆ ಬೇರೆ ಬೇರೆ ಗ್ರಂಥಗಳಿಂದಲೂ ಸಹ ನಮಗೆ ಆಧಾರಗಳನ್ನು ಕೊಡ್ತಾ ಹೋಗ್ತಾರೆ. ನಿಜಕ್ಕೂ ಇದೊಂದು ಸಾಹಸದ ಕೆಲಸ. ಯಾಕಂದರೆ ಇಷ್ಟೆಲ್ಲ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ಸಂದರ್ಭಕ್ಕೆ ತಕ್ಕ ಹಾಗೆ ಅದನ್ನು ಔಚಿತ್ಯವನ್ನು ಮೀರದೆ ಬಳಸೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಸಾಹಸದ ಕೆಲಸ. ಹಾಗಾಗಿ ಕನಕದಾಸರ ಶ್ರೀ ಹರಿಭಕ್ತಿ ಸಾರ ಎನ್ನುವ ಸಂಪುಟ 1, ಸಂಪುಟ 2 ಬೃಹತ್ ಗ್ರಂಥಗಳನ್ನು ಏನು ಎಂ.ಆರ್. ಸತ್ಯನಾರಾಯಣವರು ಬರೆದಿದ್ದಾರೆ ಅದನ್ನು ಖಂಡಿತ ನಾವು ಒಮ್ಮೆ ಓದಬಹುದು. ಓದಿ ಇಡುವಂಥ ಪುಸ್ತಕ ಅಲ್ಲ, ಪದೇ 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 ಓದುವ, ಪಾರಾಯಣ ಮಾಡೋದಕ್ಕೆ ಅರ್ಹವಾಗಿರ್ತಕ್ಕಂಥ ಗ್ರಂಥ ಶ್ರೀ ಹರಿಭಕ್ತಿ ಸಾರ. ಎಂ.ಆರ್. ಸತ್ಯನಾರಾಯಣ್ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಾನು ಏನಾದರೂ ಸಾಧಿಸಬೇಕು ಅಂತ ಇಚ್ಛೆ ಇತ್ತು. ಕೆಲಸ ಮಾಡುವಾಗ ಶ್ರದ್ಧೆ ಹಾಗೂ ಜವಾಬ್ದಾರಿ ಇರಬೇಕು. ನನ್ನ ಜೊತೆ ಕೆಲಸ ಮಾಡೋರಲ್ಲಿ 2 HIV ಪಾಸಿಟಿವ್ ಇದ್ದಾರೆ. ಇದ್ರ ಬಗ್ಗೆ ಆಫೀಸ್ನಲ್ಲಿ ಬೇರೆಯವರು ಗಲಾಟೆ ಮಾಡಿದಾಗ ನಾನು ಹೇಳ್ದೆ, ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಹಾಗೂ ಉತ್ಸಾಹದಿಂದ ಮಾಡುವಾಗ
ನನಗೆ ಅವರಿಂದ ನನಗಾಗ್ಲಿ ಯಾವುದೇ ಸಮಸ್ಯೆ ಇಲ್ಲ. ತಾರತಮ್ಯ ಯಾಕೆ ಮಾಡ್ಬೇಕು? HIV ಏಡ್ಸ್ ನೊಂದಿಗೆ ಬದುಕುವವರಿಗೆ ದಾರಿ ತೋರಿಸುವವರು ಹಲವರಿದ್ದಾರೆ. ನೀವು ಒಬ್ಬಂಟಿಗರಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ HV. ನಾನು ಪುರದಾಳು ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪ್ರವಾಸ ಮಾಡುವುದು, ದಿನಪತ್ರಿಕೆ ಓದುವುದು, ಕೃತಿಗಳನ್ನ ಓದುವುದು, ಹಾಗೆ ಕ್ರೀಡೆಯನ್ನು ಆಡೋದು. ಗಿರೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ವಿದ್ಯಾಶ್ರೀ ನಾಗರಾಜ್, ಬೆಂಗಳೂರು JP ನಗರದಿಂದ ಬಂದಿದ್ದೇನೆ. ಖಾಸಗಿ ಸಂಸ್ಥೆಯ ಉದ್ಯೋಗಿ, ಹವ್ಯಾಸ ಸಂಗೀತ ಕೇಳುವುದು. ವಿದ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮಲ್ಲಿಕಾರ್ಜುನ P. ತಿಮ್ಲಾಪುರ ಗ್ರಾಮ, ದೊಡ್ಡೇರಿ ಹೋಬಳಿ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪುಸ್ತಕ ಓದೋದು, ಪೇಪರ್ ಓದೋದು ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸೋದು. ಮಲ್ಲಿಕಾರ್ಜುನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಪೆದ್ದಣ್ಣನ ಇಕಾಲಜಿ ಮತ್ತು ಪರಿಸರ ಲೇಖನಗಳು. HA ಪುರುಷೋತ್ತಮರಾವ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಕನ್ನಡದಲ್ಲಿ ಈಜಿಪ್ಷಿಯನ್ ಇತಿಹಾಸದ ಹಿನ್ನೆಲೆಯಲ್ಲಿ ಬರೆದ ಮಹಾಕಾದಂಬರಿಯ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಓಂ ನಮೋ, ಮೃತ್ಯುಂಜಯ, ಗ್ರಹಣ. ಆಯ್ಕೆ 4 ಪ್ರಹಾರ. ಮೊದಲಿಗೆ ಗಿರೀಶ್, ನಂತರ ಮಲ್ಲಿಕಾರ್ಜುನ್. ಗ್ರಹಣ. ಆಯ್ಕೆ 3 ಮಲ್ಲಿಕಾರ್ಜುನ್. ಓಂ ನಮೋ. ಓಂ ನಮೋ ಆಯ್ಕೆ 1. ಸರಿಯಾದ ಉತ್ತರವನ್ನು ನೋಡೋಣ. ಮೃತ್ಯುಂಜಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೆದ್ದಣ್ಣನ ಇಕಾಲಜಿ ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ನಿರಂಜನ ಅವರು ಬರೆದಂಥ ಕಾದಂಬರಿ ಮೃತ್ಯುಂಜಯ. ಕುಳಕುಂದ ಶಿವರಾಯ ಇವರ ಮೂಲ ಹೆಸರು. 60 ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ವಿಮೋಚನೆ, ಚಿರಸ್ಮರಣೆ ಬಹಳ ಮುಖ್ಯವಾದದ್ದು. ವಿಶ್ವ ಕಥಾಕೋಶದ 25 ಸಂಪುಟಗಳು ಏನಿದೆ ಅದು ಇವತ್ತಿಗೂ ಸಹ ಕನ್ನಡದ ಬಹುದೊಡ್ಡ ಕೆಲಸವಾಗಿ ಉಳ್ಕೊಂಡಿದೆ. 1976ರಲ್ಲಿ ಮೃತ್ಯುಂಜಯ ಕಾದಂಬರಿಯನ್ನು ಬರೀತಾರೆ. ವಿಶೇಷ ಏನು ಅಂದರೆ ಇವರಿಗೆ ಪಾರ್ಶ್ವವಾಯು ಆಗುತ್ತೆ. ಪಾರ್ಶ್ವವಾಯು ಆದ ಮೇಲೆ ದೇಹದ ಒಂದು ಭಾಗ ಸಹಕರಿಸದೇ ಇದ್ರೂ ಸಹ ಒಂದೇ ಕೈಯಿಂದ ಈ ಒಂದು ಬೃಹತ್ ಕಾದಂಬರಿಯನ್ನು ಬರೀತಾರೆ. ಇದು ಈಜಿಪ್ಷಿಯನ್ ಸಂಸ್ಕೃತಿಗೆ ಸೇರಿದ್ದು. ಹಾಗಾಗಿ ಆ ಸಂಸ್ಕೃತಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಆ ಹಿನ್ನೆಲೆಯಲ್ಲಿ ಕಾದಂಬರಿ ಬರೀತಾರೆ. ನಿಜಕ್ಕೂ ಅಪರೂಪದ ಕೃತಿ ಇದು. ಮುಂದಿನ ಪುಸ್ತಕ ಟಿಪಿಕಲ್ TP ಕೈಲಾಸಂ, KN ಭಗವಾನ್ ಬರೆದಿರುವಂಥದ್ದು. ಪ್ರಶ್ನೆ. ಅಮೆರಿಕದ ನಾಸಾ ಹಾಗೂ ಜಪಾನಿನ ಜಕ್ಸಾ ಯಾವ ವಿಶೇಷ ವಸ್ತುವಿನಿಂದ ಮಾಡಿದ ಉಪಗ್ರಹವನ್ನು ಉಡಾಯಿಸಲಿವೆ? ಆಯ್ಕೆಗಳನ್ನು ನೋಡೋಣ. ಮರ, ಸಿಮೆಂಟ್, ಕಲ್ಲು, ಕಾಗದ. ಮಲ್ಲಿಕಾರ್ಜುನ ಮತ್ತು ಗಿರೀಶ್ ಬಜರ್ ಒತ್ತಿದ್ದಾರೆ. ಮಲ್ಲಿಕಾರ್ಜುನ್ ಮರ, ಗಿರೀಶ್ ಸಿಮೆಂಟ್. ಉತ್ತರವನ್ನು ನೋಡೋಣ. ಮರ ಸರಿಯಾದ ಉತ್ತರ. ಟಿಪಿಕಲ್ TP ಕೈಲಾಸಂ ಈ ಪುಸ್ತಕವನ್ನು ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿದ್ದೇವೆ. ಈ ವರ್ಷ 2024ರಲ್ಲಿ ಲಿಗ್ನೋಸ್ಯಾಟ್ ಅನ್ನೋ ಹೆಸರಿನ ಒಂದು ಉಪಗ್ರಹವನ್ನು ಹಾರಿಸ್ತಾ ಇದ್ದಾರಂತೆ. ಉಪಗ್ರಹವನ್ನು ವಿಶೇಷವಾದ ಲೋಹಗಳಲ್ಲಿ ತಯಾರು ಮಾಡೋದುಂಟು. ಸಮಸ್ಯೆ ಏನು ಅಂದರೆ ಬಾಹ್ಯಾಕಾಶದಲ್ಲಿ ಹಾರಿಬಿಡ್ತೇವಲ್ಲ ಉಪಗ್ರಹವನ್ನು, ಅದರ ಆಯಸ್ಸು ಮುಗಿದ ಮೇಲೆ ಅದು ಅಲ್ಲೇ ಒಂದು ಕಸವಾಗಿ ಓಡಾಡ್ತಾ ಇರುತ್ತೆ. ಹಾಗಾಗಿ ಬಾಹ್ಯಾಕಾಶದಲ್ಲಿ ವಿಪರೀತ ಕಸ ಉಂಟು ಇವತ್ತು. ಹಾಗಾಗಿ ಈ ಕಸವನ್ನು ತಪ್ಪಿಸಿಕೊಂಡು ಒಂದು ಹೊಸ ರಾಕೆಟನ್ನು ಹಾರಿಸೋದು ನಿಜಕ್ಕೂ ಸವಾಲಿನ ಕೆಲಸ ಆಗಿದೆ. ಈ ಒಂದು ಸಮಸ್ಯೆಯನ್ನು ನಿವಾರಿಸಬೇಕು ಅಂತ ಹೇಳಿ ಲೋಹದ ಬದಲು ಮರದಿಂದ ತಯಾರು ಮಾಡಿದಂಥ ಒಂದು ಉಪಗ್ರಹವನ್ನು ಹಾರಿಸಿದ್ರೆ ಅದು ಕಾಲಕ್ರಮೇಣ ಅದು ಮರ ಆಗಿರೋ ಕಾರಣ ಅದು
ಕ್ರಮೇಣ ಶಿಥಿಲವಾಗಿ ಮಾಯವಾಗಿ ಹೋಗುತ್ತೆ, ಅಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಕಸವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮರದ ಉಪಗ್ರಹವನ್ನು ತಯಾರು ಮಾಡಿ ಪ್ರಾರಂಭಿಕ ಪ್ರಯೋಗಗಳಲ್ಲಿ ಈಗಾಗಲೇ ಯಶಸ್ಸನ್ನು ಗಳಿಸಿದ್ದಾರಂತೆ. ಕ್ಯೋಟೋ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿ ಯಶಸ್ಸನ್ನು ಗಳಿಸಿದ್ದಾರಂತೆ. ಮ್ಯಾಗ್ನೋಲಿಯಾ ಮರದಿಂದ ಮಾಡಿರ್ತಕ್ಕಂಥ ಉಪಗ್ರಹವಂತೆ ಇದು. ಮುಂದಿನ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಸೊಗಸಾದ ಕೃತಿ, ಜಲದಾಹದಿಂದ ತತ್ತರಿಸುತ್ತಿರುವ ಜಗತ್ತಿಗೆ ಇಸ್ರೇಲ್ ದೇಶ ನೀಡಿದ ಪರಿಹಾರ, ಅದರ ಬಗ್ಗೆ ಕನ್ನಡದಲ್ಲಿ ಪ್ರಕಟವಾಗಿರುವ ಪುಸ್ತಕ. ನಾಳೆಗೂ ಇರಲಿ ಎಂ ಸಿಗಲ್ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರಾಘವೇಂದ್ರ ಹೆಗಡೆ ಅವರು. ನಮ್ಮ ಪ್ರಶ್ನೆ: ಪಲ್ಲವರು ಎಷ್ಟು ಶತಮಾನಗಳ ಕಾಲ ರಾಜ್ಯಭಾರ ಮಾಡಿದರೋ? ಆಯ್ಕೆಗಳನ್ನು ನೋಡೋಣ. 4ರಿಂದ 10, 5ರಿಂದ 15, 2ರಿಂದ 8, 3ರಿಂದ 9. ಬಸರುತ್ತಿ ಉತ್ತರ ಕೊಡಿ. ಮೊದಲಿಗೆ ಮಲ್ಲಿಕಾರ್ಜುನ್. 3ರಿಂದ 9. 3ರಿಂದ 9 ಅಂತ ಹೇಳ್ತಾ ಇದ್ದೀರಿ. ಆಯ್ಕೆ 4. ಗಿರೀಶ್. ಆಯ್ಕೆ 1, 4ರಿಂದ 11. ಉತ್ತರವನ್ನು ನೋಡೋಣ. 3ರಿಂದ 9 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಲ್ಲಿಕಾರ್ಜುನ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಾಳೆಗೂ ಇರಲಿ ನೀರು ಎನ್ನುವ ಈ ಒಂದು ಉತ್ತಮ ಪುಸ್ತಕವನ್ನು ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿದ್ದೇವೆ. ಆಂಧ್ರದ ಶಾತವಾಹನರ ಸಾಮಂತರಾಗಿ ಬೆಳೀತಾ ಹೋಗ್ತಾರೆ ಪಲ್ಲವರು. ಕಂಚಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ರಾಜ್ಯಭಾರವನ್ನು ಮಾಡ್ತಾರೆ. ಪಲ್ಲವ ನರಸಿಂಹವರ್ಮ ಅಂತೂ ಯಾವ ರೀತಿ ಕರ್ನಾಟಕದ ಮೇಲೆ ದಾಳಿ ಮಾಡಿದ, ಯಾವ ರೀತಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಅನ್ನೋ ವಿಚಾರವೂ ನಮಗೆ ಗೊತ್ತಿರುವಂಥದ್ದು. ಪಲ್ಲವರ ಕೊನೆಯ ಅರಸ ಅಪರಾಜಿತ ವರ್ಮ ಅಂತ ಈತನನ್ನು ಸೋಲಿಸ್ತಾರೆ. ಚೋಳರ ವಿಜಯಾಲ ಅಂತಕ್ಕಂಥ ಓರ್ವ ಅರಸ ಕ್ರಿಸ್ತಶಕ 897ರಲ್ಲಿ ಸೋಲಿಸ್ತಾನಂತೆ ಪಲ್ಲವರನ್ನು. ಮುಂದಿನ ಪುಸ್ತಕ ಸಾಧನಾ ಪಥ, ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಅವರು ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಉಪಗ್ರಹ ರೋಧಕ ಶಸ್ತ್ರಗಳಲ್ಲಿ ಆಂಟಿ ಸ್ಯಾಟಲೈಟ್ ವೆಪನ್ಸ್ ಪ್ರಧಾನವಾಗಿ ಎಷ್ಟು ವರ್ಗಗಳಿವೆ? ಆಯ್ಕೆಗಳನ್ನು ನೋಡೋಣ. 4 ಹೇಳಿ ಗಿರೀಶ್. 4. 4. ಆಯ್ಕೆ 2, 6. ಆಯ್ಕೆ 3, 2. ಆಯ್ಕೆ 4, 3. ಮಲ್ಲಿಕಾರ್ಜುನ್. 3 ಇದೆ. 3 ಇದೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 2 ಆಗಿತ್ತು. ಕೈನೆಟಿಕ್ ಎನರ್ಜಿ ಮೆಥಡ್, ನಾನ್ ಕೈನೆಟಿಕ್ ಎನರ್ಜಿ ಮೆಥಡ್ ಅಂತ 2 ವಿಧಾನಗಳನ್ನು ಇಟ್ಕೊಂಡಿದ್ದಾರೆ. ಈಗ ಒಂದು ಉಪಗ್ರಹ ಇದೆ. ಆ ಉಪಗ್ರಹ ನಮಗೆ ಬೇಡ ಅಂತ ಅನಿಸಿದ್ರೆ ಅದನ್ನು ನಾಶ ಮಾಡಬಹುದು. ಅಥವಾ ಒಂದು ಶತ್ರುವಿನ ಉಪಗ್ರಹ ಇದೆ. ಆ ಶತ್ರುವಿನ ಉಪಗ್ರಹವನ್ನು ನಾಶ ಮಾಡಬೇಕು. ಹೇಗೆ ಮಾಡೋದು? ಅದಕ್ಕೆ 2 ವಿಧಾನ ಇದೆಯಂತೆ. ಸಾಮಾನ್ಯವಾಗಿ ರಾಕೆಟ್ಗಳನ್ನು, ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಬಳಸಿ ನಾಶ ಮಾಡುವಂಥ ವಿಧಾನ ಏನಿದೆ ಅದನ್ನು ಕೈನೆಟಿಕ್ ಎನರ್ಜಿ ಮೆಥಡ್ ಅಂತ ಕರೀತಾರೆ. ಇನ್ನು 2ನೇ ವಿಧಾನ ನಾನ್ ಕೈನೆಟಿಕ್ ಎನರ್ಜಿ ಮೆಥಡ್ ಅಂದರೆ ಯಾವುದೇ ರೀತಿಯಾದ ಶಕ್ತಿಯನ್ನು ಬಳಸದೆ ನಾಶ ಮಾಡುವಂಥ ವಿಧಾನ. ಅಂದರೆ ಸೈಬರ್ ಅಟ್ಯಾಕ್ ಮಾಡೋದು, ಜಾಮಿಂಗ್ ಮಾಡೋದು, ಲೇಸರ್ಗಳಿಂದ ಸುಟ್ಟು ಅದನ್ನು ನಾಶಗೊಳಿಸೋದು, ಹೀಗೆಲ್ಲ ಮಾಡಬಹುದಂತೆ. ಇಡೀ ಜಗತ್ತಲ್ಲಿ ಕೇವಲ 4 ದೇಶಗಳಲ್ಲಿ ಮಾತ್ರ ಈ ತಂತ್ರಜ್ಞಾನ ಇವತ್ತು ದೊರೆಯುತ್ತಾ ಇದೆ. ಭಾರತಕ್ಕೂ ಸಹ ಈ ಒಂದು ತಂತ್ರಜ್ಞಾನ ಚೆನ್ನಾಗಿ ಪರಿಚಯ ಇದೆ. ಇತ್ತೀಚೆಗೆ ಪ್ರಾಯೋಗಿಕವಾಗಿ ಒಂದು ಉಪಗ್ರಹವನ್ನು, ನಮ್ಮದೇ ಆದ ಉಪಗ್ರಹವನ್ನು ಸುಟ್ಟು ಜಗತ್ತಿಗೆ ತೋರಿಸಿದ್ದೇವೆ. ಈ ತಂತ್ರಜ್ಞಾನ ನಮಗೆ ಗೊತ್ತಿದೆ ಅನ್ನೋ ಮಾಹಿತಿ ಇವತ್ತು ಜಗತ್ತಿನ ಎಲ್ಲ ದೇಶಗಳಿಗೂ ಸಹ ಒಂದು ರೀತಿ ಭಯವನ್ನು, ಭೀತಿಯನ್ನು, ಗೌರವವನ್ನು ಮೂಡಿಸೋದಕ್ಕೆ ಈ ರೀತಿಯಾದ ಪ್ರಯೋಗಗಳು ತೀರಾ ಅಗತ್ಯವಾಗುತ್ತೆ. ಮಹಾಭಾರತದ ಉಪಕಥೆಗಳ ಕೃತಿ, ಸಂಪಾದಕರು YN ಗುಂಡೂರಾವ್ ಅವರು. ನಾವು ಕೇಳುವ ಪ್ರಶ್ನೆ ಈಗ ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ನ, ರ, ಳೆ, ಸ್ಟ್ರೀ, ವ. ಬಜರ್ ಒತ್ತಿದ್ದಾರೆ ಮಲ್ಲಿಕಾರ್ಜುನ. ನಾಗರಹೊಳೆ ರಾಷ್ಟ್ರ.
ರಾಷ್ಟ್ರೀಯ ವನ. ನಾಗರಹೊಳೆ ರಾಷ್ಟ್ರೀಯ ವನ. ರಾಷ್ಟ್ರೀಯ ವನ. ಗಿರೀಶ್ ಸರಿಯಾಗಿದೆಯಾ? ಸರಿಗಿದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ನಾಗರಹೊಳೆ ರಾಷ್ಟ್ರೀಯ ವನ ಉತ್ತರ ಸರಿಯಾಗಿದೆ. ಮಹಾಭಾರತದ ಉಪಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿದ್ದೇವೆ. ಕನಕದಾಸರ ಶ್ರೀ ಹರಿಭಕ್ತಿ ಸಾರ ಗ್ರಂಥವನ್ನು ಈಗ ತಮಗೆ ಕೊಡ್ತಾ ಇದ್ದೇವೆ. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 71 ಕೂಡು 43, 68 ಕಳೆ 28, 20 ಗುಣಿಸು 9, 150 ಭಾಗಿಸು 5. ಬಜರ್ ಒತ್ತಿದ್ದಾರೆ ಗಿರೀಶ್. ಅಂತಿಮ ಉತ್ತರ 354. 354 ಸರಿಗಿದೆಯಾ ಲೆಕ್ಕ? ಸರಿ ಇದೆ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ವಿದ್ಯಾ? 360. 360. 360. ಮಲ್ಲಿಕಾರ್ಜುನ್ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 114, 40, 180, 30 ಎಲ್ಲವನ್ನ ಕೂಡಿದ್ರೆ 364 ಬಂದಿದೆ. ಎಲ್ಲೋ ಒಂದು ಸಣ್ಣ ತಪ್ಪು ಆಗಿದೆ. ಈಗ ನಾವು ಕೊಡ್ತಾ ಇದ್ದೇವೆ ಹರಿಭಕ್ತಿ ಸಾರದ 2ನೇ ಸಂಪುಟ, ಕನಕದಾಸರು ಬರೆದಂಥ ಕೃತಿ. MR ಸತ್ಯನಾರಾಯಣ್ ಅವರು ವ್ಯಾಖ್ಯಾನ ವಿವರಣೆ ನೀಡಿದ್ದಾರೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಯಂಗ್ ಲಿಯೋ, ತೋಗ್ದನ್ ರಿಂಪೋಚೆ, ಜೋರ್ಡಾನ್ ಲೆಪ್ಚಾ, ಸಾನೋ ವಾಮುಜೋ. ಮೊದಲಿಗೆ ವಿದ್ಯಾ, ಆನಂತರ ಮಲ್ಲಿಕಾರ್ಜುನ್. ಸಾನೋ ವಾಮುಜೋ ಆಯ್ಕೆ 4. ಮಲ್ಲಿಕಾರ್ಜುನ್. ತೋಗದನ್ ರಿಂಪೋಚೋ ಆಯ್ಕೆ 2. ಆಯ್ಕೆ 2. ಉತ್ತರವನ್ನು ನೋಡೋಣ. ತೋಗ್ದನ್ ರಿಂಪೋಚೆ ಉತ್ತರ ಸರಿಯಾಗಿದೆ. ಕನಕದಾಸರ ಶ್ರೀ ಹರಿಭಕ್ತಿ ಸಾರ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮಲ್ಲಿಕಾರ್ಜುನ್ ಅವರಿಗೆ. ತೋಗ್ದಿನ್ ರಿಂಪೋಚೆ ಅವರು ಟಿಬೇಟಲ್ಲಿ ಬೌದ್ಧ ಗುರುಗಳಾಗಿ ಇದ್ದರು. ಈಗ ಸದ್ಯಕ್ಕೆ ಅವರು ನಮ್ಮ ನಡುವೆ ಇಲ್ಲ, ದಿವಂಗತರಾಗಿದ್ದಾರೆ. ಈ ವರ್ಷ ಇವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಇವರು ಬೌದ್ಧ ಗುರುಗಳಾಗಿದ್ದರೂ ಸಹ ರಾಜಕೀಯವಾಗಿ, ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಟಿಬೇಟ್ ಅನ್ನೋ ಪ್ರದೇಶ ಏನಿದೆ ಅದು ಚೀನಾ ವಶದಲ್ಲಿದೆ. ಟಿಬೇಟಿಯನ್ನರಿಗೆ ಅವರದ್ದೇ ಆದ ಸ್ವಾತಂತ್ರ್ಯ ಬಹಳ ಸೀಮಿತ ಪ್ರಮಾಣದಲ್ಲಿದೆ. ಹಾಗಾಗಿ ಸ್ವಾತಂತ್ರ್ಯವನ್ನು ಕಾದಿಟ್ಟುಕೊಳ್ಳುವ ದಿಶೆಯಲ್ಲಿ ಇವರು ರಾಜಕೀಯವಾಗಿಯೂ ಸಹ ಇವರು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅನೇಕ ಸಾಕ್ಷ್ಯಚಿತ್ರಗಳ ನಿರ್ಮಾಣದಲ್ಲಿ ಇವರು ಪ್ರತ್ಯಕ್ಷ ಭಾಗವಹಿಸಿದ್ದು ಉಂಟು. ಮುಂದಿನ ಪುಸ್ತಕ ದೇವರಾಯನ ದುರ್ಗ ದಿವ್ಯ ದರ್ಶನ, ತುಮಕೂರು ಜಿಲ್ಲಾ ದೇವಾಲಯಗಳ ಪುಸ್ತಕ. KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರ, ಗ, ಳ, ಕ, ಲೋ, ಗ, ದೆ, ಮ್ಯ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ಹೇಳಿ. ರಮ್ಯಲೋಕದ ದ ಕಾಣ್ತಾ ಇಲ್ಲ, ದೆ ದೇ ಇದೆ. ಹೇಳಿ ಗಿರೀಶ್. ರಮ್ಯಲೋಕದ ಉತ್ತರವನ್ನು ನೋಡೋಣ. ಗಾದೆಗಳ ರಮ್ಯಲೋಕ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 3 ಪುಸ್ತಕ ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು. ಹಳ್ಳಿ ಅಧಿದೇವತೆ, ಗ್ರಾಮವಾಸಿ, ಸ್ಥಿರವಾಗಿ ನಿಂತಿರುವುದು. ಹೇಳಿ ವಿದ್ಯಾ. 1 ಉತ್ತರ. ಗ್ರಾಮ ದೇವತೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 2 ಉತ್ತರ. ಗ್ರಾಮವಾಸಿ. ಗ್ರಾಮವಾಸಿ. ಗಿರೀಶ್ ಮತ್ತು ಮಲ್ಲಿಕಾರ್ಜುನ್. 2 ಉತ್ತರ. ಗ್ರಾಮಸ್ಥ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಸ್ಥಿರವಾಗಿ ನಿಂತಿರುವುದು. ಇದು ಜಂಗಮವಲ್ಲ ಅಂತ ಅರ್ಥ ಅಷ್ಟೇ. ಉತ್ತರವನ್ನು ನೋಡೋಣ. ಸ್ಥಾವರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕಾವೇರಿ ಜಲವಿವಾದ ಈ ಪುಸ್ತಕ ಕೊಟ್ಟಿದ್ದೇನೆ ವಿದ್ಯಾ ಅವರಿಗೆ. ಈಗ ಒಂದು ಪುಟ್ಟ ವಿರಾಮ. ಕೆಲಸದಿಂದ ನಿವೃತ್ತಿಯಾಗಿದೆ. ಮಗನನ್ನು ಕಳೆದುಕೊಂಡಿದ್ದರೂ ಎದೆಗುಂದಿಲ್ಲ. ಸಮಾಜದ ಬೆದರಿಕೆ ಹಾಗೂ ತಿರಸ್ಕಾರದ ನಡುವೆಯೂ ಕುಟುಂಬವನ್ನು ಒಂದಾಗಿಟ್ಟಿದ್ದೇನೆ. ಅವಳನ್ಯಾಕೆ ಆಚೆ ಹಾಕ್ಲಿ? ಅವಳು HIV ಪಾಸಿಟಿವ್ ಅಂತಲಾ ಅಥವಾ ನನ್ನ ಮಗಳೆಲ್ಲ ಸೊಸೆ ಅಂತಲಾ? ಇವರನ್ನು ನೋಡಿಕೊಳ್ಳುವುದು ನನ್ನ ನೈತಿಕ ಜವಾಬ್ದಾರಿ. HIV ಏಡ್ಸ್ನೊಂದಿಗೆ ಬದುಕುವವರಿಗೆ ದಾರಿ ತೋರಿಸುವವರು ಹಲವರಿದ್ದಾರೆ. ನೀವು ಒಬ್ಬಂಟಿಗರಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ. ಈಗ ಬಂತು ಚಟ್ಪಟ್ ಚೆನ್ಕುರಳಿ. 5 ಪ್ರಶ್ನೆಗಳು. ಗಿರೀಶ್, ತಮಗೆ ಅವಕಾಶ ದೊರೀತಾ ಇದೆ. ಮೊದಲ ಪ್ರಶ್ನೆ. ಚಕ್ಕಳದ ಬೊಂಬೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಿಶಕ್ತನಾದವನು, ಸಪೂರ ಇರುವವನು. ಸಪೂರ ಇರುವವನು. ಮುಂದಿನ ಪ್ರಶ್ನೆ. ಆದಾಯ, ಹುಟ್ಟುವಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಖರ್ಚು, ಜಮ. ಜಮ. ಮುಂದಿನ ಪ್ರಶ್ನೆ. ಕುಬೇರನ ರಾಜಧಾನಿ ಅಲಕಾನಗರಿಯು ಯಾವ ದಿಕ್ಕಿನಲ್ಲಿದೆ? ಉತ್ತರ, ದಕ್ಷಿಣ. ಉತ್ತರ. ಮುಂದಿನ ಪ್ರಶ್ನೆ. ಗಾದೆಯನ್ನು ಪೂರ್ಣಗೊಳಿಸಿ. ಅಳಿಯ ಬರಲಿಲ್ಲ ಅಂತ ಅತ್ತೆ ಸೊರಗಲಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಒಳ್ಳೆ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಟ್ಟಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಚಕ್ಕಳದ ಬೊಂಬೆ, ನಿಶಕ್ತನಾದವನು. 2 ಉತ್ತರ. ಆದಾಯ, ಹುಟ್ಟುವಳಿ, ಜಮ ಸರಿಯಾಗಿದೆ. 3 ಉತ್ತರ. ಉತ್ತರ ಸರಿಯಾಗಿದೆ. 4 ಉತ್ತರ. ಅಳಿಯ ಬರಲಿಲ್ಲ ಅಂತ ದೀಪಾವಳಿ ನಿಂತೀತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ನಿಂಬೆ ಹಣ್ಣಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ವಿದ್ಯಾ ಅವರಿಗೆ ಅವಕಾಶ. ಮೊದಲ ಪ್ರಶ್ನೆ. ಚಕ್ರವ್ಯೂಹ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಭೇದಿಸಲಾಗದ ವ್ಯವಸ್ಥೆ, ಭೇದಿಸಬಹುದಾದ ವ್ಯವಸ್ಥೆ. ಭೇದಿಸಲಾಗದ ವ್ಯವಸ್ಥೆ. ಮುಂದಿನ ಪ್ರಶ್ನೆ. ಪೊಲೀಸ್ ಖಾತೆಯಲ್ಲಿ ಒಬ್ಬ ಅಧಿಕಾರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜಮಾದಾರ, ಹೋಬಳಿದಾರ. ಹೋಬಳಿದಾರ. ಮುಂದಿನ ಪ್ರಶ್ನೆ. ಪಾರ್ವತಿಯ ಮಗಳ ಹೆಸರೇನು? ಅಶೋಕ ಸುಂದರಿ, ಅಲೋಕ ಸುಂದರಿ. ಅಲೋಕ ಸುಂದರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಳಿಯುವುದು ಕಾಯ, ಉಳಿಯುವುದು ಸ್ಥಿರ. ಉಳಿಯುವುದು ಸ್ಥಿರ. ಸ್ಥಿರ. ಮುಂದಿನ ಪ್ರಶ್ನೆ. ಒಗಟನ್ನು ಬಿಡಿಸಿ. ಕರಿ ಕಲ್ಲಿನ ಬೆಟ್ಟದ ಮೇಲೆ ಬಿಳಿ ರಂಗೋಲಿ. ಕಣ್ಣು. ಕಣ್ಣು. ಉತ್ತರವನ್ನು ನೋಡೋಣ. ವ್ಯೂಹ, ಭೇದಿಸಲಾಗದ ವ್ಯವಸ್ಥೆ ಸರಿಯಾಗಿದೆ. 2 ಉತ್ತರ. ಜಮಾದಾರ ಆಗಿತ್ತು. 3 ಉತ್ತರ. ಅಶೋಕ ಸುಂದರಿ ಆಗಿತ್ತು. 4 ಉತ್ತರ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ.
5ನೇ ಪ್ರಶ್ನೆಗೆ ಉತ್ತರ ಇದು ದೋಸೆಯ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಚಿಂತನೆಯ ಗೊಂಚಲು ಜಯ ರಾಜಶೇಖರ್ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೀವಿ. ಮಲ್ಲಿಕಾರ್ಜುನ ಅವರಿಗೆ ಅವಕಾಶ ಬರ್ತಿದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಚಕ್ರ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅಲೆದಾಡಿಸು, ಮೋಸವನ್ನು ಮಾಡು. ಅಲೆದಾಡಿಸು. ಮುಂದಿನ ಪ್ರಶ್ನೆ. ಸರ್ಕಾರದ ಕಂದಾಯಿ ನಿಗದಿಪಡಿಸುವಿಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜಮಾಬಂದಿ, ಜಮಾವಣೆ. ಜಮಾವಣೆ. ಎಲ್ಲ ದೇವತೆಗಳು ಮರವಾಗಲಿ ಎಂದು ಪಾರ್ವತಿ ಶಾಪವಿತ್ತಾಗ ವಿಷ್ಣುವು ಯಾವ ಮರವಾದನು? ಅಶ್ವತ್ಥ, ಅರಳಿ. ಅಶ್ವತ್ಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಕಳು ಕಪ್ಪಾದರೆ? ಹಾಲು ಕಪ್ಪೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 1 ಕೆರೆಗೆ 4 ತೂಬು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಚಕ್ರ ಹಾಕು, ಮೋಸವನ್ನು ಮಾಡು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಇಲ್ವಾ? ಕೊಟ್ಟಿಲ್ಲ. 2ನೇ ಪ್ರಶ್ನೆಗೆ ಉತ್ತರ ಜಮಾಬಂದಿ ಆಗಿತ್ತು. ಜಮಾವಣೆ ಕೊಟ್ಟಿದ್ದು. ಜಮಾವಣೆ ಅಂತ ಹೇಳಿದಿರಿ. 3ನೇ ಪ್ರಶ್ನೆಗೆ ಉತ್ತರ ಅಶ್ವತ್ಥ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಆಕಳು ಕಪ್ಪಾದರೆ ಅದರ ಹಾಲು ಕಪ್ಪೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಹಸುವಿನ ಕೆಚ್ಚಲಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. 2 ಪುಸ್ತಕ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಗಿರೀಶ್ ಅವರಿಗೆ 2 ಪುಸ್ತಕಗಳು ದೊರೀತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. ವಿದ್ಯಾ ಅವರಿಗೂ 2 ಪುಸ್ತಕಗಳು ದೊರೀತಾ ಇವೆ. ಅಭಿನಂದನೆಗಳು. ಮಲ್ಲಿಕಾರ್ಜುನ್ ಅವರಿಗೆ 6 ಪುಸ್ತಕ ತಮಗೆ ದೊರೆತಿದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.